ಜನರು ವೇದಿಕೆಯಿಂದ ಕೆಳಗಡೆ ಮುಖಂಡರು ಕೂತಿದ್ದಾರೆ. ಮಂಜು ಕಿರಣ್ ಸಾಮೂಹಿಕ ನಾಯಕತ್ವ ಅವರು ಕೂಡ ವೇದಿಕೆ ಕೆಳಗಡೆ ಇದ್ದಾರೆ. ಮಹೇಶ್ ಪ್ರಭು, ಕೆಂಪುಗೌಡರು, ಕುಮಾರ್ ಸಮತಲ ಇದೆಯಾ ಲಿಸ್ಟು? ಕುಮಾರ್ ಸಮತಲ ಬನ್ನಿ ವೇದಿಕೆ. ಬಹಳಷ್ಟು ರೈತ ಚಳವಳಿ, ಬೇರೆ ಬೇರೆ ಚಳವಳಿಯ ಹಿರಿಯ ಮುಖಂಡರುಗಳು ಕೆಳಗಡೆ ಆಸೀನರಾಗಿದ್ದಾರೆ. ಅವರೆಲ್ಲರನ್ನೂ ಗೌರವಿಸ್ತಾ ಯಶವಂತ್ ಹೇಳಿದ್ದಾರೆ, ಇದು ಪ್ರಾತಿನಿಧಿಕವಾದಂಥದ್ದು, ಸಂಘಟನೆಗೆ ರೆಪ್ರೆಸೆಂಟೇಟಿವ್. ಒಂದು ಸಂಘಟನೆ ಕರೆದ್ರೆ 10 ಜನ 15 ಜನ ಕರಿಬೇಕಾಗುತ್ತೆ. ಯಾರು ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಭಾವಿಸ್ತಾ ಎಲ್ಲ ಬಿಡದಿಯ ಹೋಬಳಿ ಬಂದಿರುವಂಥ ಎಲ್ಲ ತಾಯಂದರೆ, ರೈತ ಹೋರಾಟಗಾರರೇ, ರಾಜ್ಯದ ಎಲ್ಲ ಜಿಲ್ಲೆಗಳು ಬಂದಿರುವಂಥ ರೈತ ಚಳವಳಿಗಾರರೇ, ಕಾರ್ಮಿಕ ಚಳವಳಿಗಾರರೇ, ಮಿಕ್ಕೆಲ್ಲ ಜನಪರ ಚಳವಳಿಯ ಎಲ್ಲ ಸ್ನೇಹಿತರೇ, ಮುಖಂಡರು. ಮಳೆ ಬೀಳ್ತಾ ಇದೆ. ಇವತ್ತು ಭಾರತದ ರೈತರ ಅಸ್ಮಿತೆ ಪ್ರಶ್ನೆ. ಸ್ವತಂತ್ರ ಬಂದಾಗ 93% ಇದ್ದ ನಾವು ರೈತಾಪಿ ವರ್ಗ. ಇವತ್ತು ರೈತಾಪಿ ವರ್ಗ 63% ಇಳಿದಿದ್ದೀವಿ. ಅನ್ನಕ್ಕೆ ತೊಂದರೆ ಇದ್ದಾಗ, ಹೊಟ್ಟೆಗೆ ತೊಂದರೆ ಇದ್ದಾಗ ಹಿಡುವಳಿನ ಜಾಸ್ತಿ ಮಾಡ್ಕೊಂಡು ನಾವು 2 ವರ್ಷ ಬೇಸಾಯ ಬಿಟ್ಟರು ಕೂಡ ಇಂಡಿಯಾದ ಎಲ್ಲ ನಾಗರಿಕರು ಹೊಟ್ಟೆ ತುಂಬ ಅನ್ನ ಉಣ್ಬೋದು ಅಂತ ಬೆಳೆದು ಇವತ್ತು ಸ್ಟಾಕ್ ಇಟ್ಟಿದ್ದೀವಿ. ಆದರೆ ರೈತರ ಸಂಖ್ಯೆ ದಿನ ದಿನ ಕಡಿಮೆ ಆಗ್ತಾ ಇದೆ. ಕೃಷಿ ಬಿಟ್ಟು ಬೇರೆ ಕಡೆ ವಿಮುಖರಾಗ್ತಾ ಇದೀವಿ, ಮುಖ ನೋಡ್ತಾ ಇದ್ದೀವಿ. ಇದಕ್ಕೆ ಹಲವಾರು ಚರ್ಚೆಗಳಾಗಿವೆ. ಚರ್ಚೆ ಮಾಡೋಕ್ಕೆ ಈ ವೇದಿಕೆ ಅಲ್ಲ. ನಾವು ಸ್ಪೆಸಿಫಿಕ್ ಆಗಿ ಒಂದು ಸಬ್ಜೆಕ್ಟ್ ಇವತ್ತು ಬಂದಿದ್ದೀವಿ. ಬಿಡದಿ ಹೋರಾಟ ಕೇವಲ 26 ಹಳ್ಳಿಯ ಹೋರಾಟ ಅಲ್ಲ. ನಾವು ಬಿಡದಿಲಿ ಮೊದಲು ಮಾತಾಡ್ತಾ ಇದ್ದೀರಿ, ಇಲ್ಲಿ ಅದನ್ನೇ ಪುನರುತ್ತಾ ಇದ್ದೀರಿ. ಇದು 26,000 ಹಳ್ಳಿಗಳ ಹೋರಾಟ. 26,000 ಹಳ್ಳಿಗಳ ಹೋರಾಟ. ಬಿಡದಿ ಹೋರಾಟದ ಹಿಂದೆ ಬರೀ 26 ಹಳ್ಳಿ ಇದ್ದಾರೆ, ಕೆಲವೇ ಜನರಿದ್ದಾರೆ ಅಂತ ಯಾರು ತಿಳ್ಕೊಂಡ್ರೆ ಅದು ತಪ್ಪಾಗುತ್ತೆ. ಚಾಮರಾಜನಗರದಿಂದ ಬೀದರ್ವರೆಗೂ ಕೂಡ ಪ್ರತಿ ಹಳ್ಳಿಲೂ ಕೂಡ ಬಿಡದಿ ಹೋರಾಟ ಗಮನ ಸೆಳೆದಿದೆ. ಇಲ್ಲಿ ಬರಕ್ಕಾಗದೇ ಇರಬಹುದು, ಬಿಡದಿ ಹೋರಾಟ ಗೆಲ್ಲಿ ಅಂತೇಳಿ ಹೃತ್ಪೂರ್ವಕವಾಗಿ, ಮನಪೂರ್ವಕವಾಗಿ, ಪ್ರೀತಿಯಿಂದ ಹಾರೈಸ್ತಾವ್ರು ನಮಗೆಲ್ಲ, ಎಲ್ಲ ಜನ ಹಳ್ಳಿಯವರು. ಅದಕ್ಕೆ ಬಿಡದಿ ಹೋರಾಟ ಕರ್ನಾಟಕದ ದುಡಿಯುವ ವರ್ಗದ ಹೋರಾಟ, ಭೂಮಿ ಉಳಿಸ್ಕೊಳ್ಳೋಂಥ ಹೋರಾಟ. ಇದೇ ಫ್ರೀಡಂ ಪಾರ್ಕ್ ಸಾಕ್ಷಿ. ಆ ಕಡೆ ಮುಖ ಹಾಕಿವಿ, ಅವಾಗ ಆ ಕಡೆ ಈ ಕಡೆ ಮುಖ ಹಾಕೊಂಡಿದ್ದು ದೇವನಹಳ್ಳಿ ಹೋರಾಟ. ದೇವನಹಳ್ಳಿ ಹೋರಾಟ ಈ ದಶಕದಲ್ಲಿ ಒಂದು ಪೀಪಲ್ ಮೂವ್ಮೆಂಟ್ ಆಗಿ ಕನ್ವರ್ಟ್ ಆಗಿತ್ತು, ಜನ ಚಳವಳಿ ಆಗಿತ್ತು. ಬರೀ ರೈತರ ಪರವಾಗಿ ವಾಯ್ಸ್ ಮಾಡಲಿಲ್ಲ, ಅನ್ನ ಊಟ ಮಾಡೋರೆಲ್ಲರೂ ಕೂಡ ದೇವನಹಳ್ಳಿ ಹೋರಾಟದ ಪರ ಇದ್ರು. ಇವತ್ತು ಬಿಡದಿ ಪರವೂ ಕೂಡ ಅನ್ನ ಊಟ ಮಾಡೋರೆಲ್ಲ ಇದೆ. ಬಹಳಷ್ಟು ಸಂಯುಕ್ತ ಹೋರಾಟದ ಮುಖಂಡರುಗಳಿದ್ದಾರೆ ಇಲ್ಲಿ. ನಮ್ಮ ವರಲಕ್ಷ್ಮಿ ಸೇರಿದಂಗೆ ಬಸವರಾಜಪ್ಪ ಇಲ್ಲ ಸ್ನೇಹಿತರಿದ್ದಾರೆ. ಯಾಕೋ ಇದು ರಾಜಕೀಯ ಸಂಘರ್ಷ ಆಗುತ್ತೆ, ಈ ಹೋರಾಟದ ಜಿನೆ ಇಲ್ವೋ ಏನೋ ಅನ್ನೋದು ನಮ್ಮಲ್ಲಿ ಆತಂಕ ಇತ್ತು, ಪ್ರತಿಯೊಬ್ಬರಲ್ಲೂ ಆತಂಕ ಇತ್ತು. ಯಶವಂತ್ ಒಬ್ರು ನಿರಂತರವಾಗಿ ಸಂಪರ್ಕದಲ್ಲಿದ್ರು ಬಿಡದಿ ಹೋರಾಟದಲ್ಲಿ. ನಾವು ಮಧ್ಯೆ ಒಂಥರ ವಿಸಿಟಿಂಗ್ ಪ್ರೊಫೆಸರ್ ತರ ಹೋಗಿ ಬರ್ತಿದ್ದ. ಅದು ಸೀರಿಯಸ್ ಆಗಿ ನೋಡಿದಾಗ ಅದು ನಿಜ ರೈತ ಹೋರಾಟ ಆಗಿತ್ತು. ರಾಜಕೀಯ ವ್ಯಕ್ತಿಗಳು ಅಥವಾ ರಾಜಕೀಯ ಪಕ್ಷಗಳು ಬೇರೆ ಬೇರೆ ಕಾರಣಕ್ಕೆ ಇದನ್ನೇ ಬೇರೆ ಬೇರೆ ರೀತಿ ರೂಪ ಕೊಡಕ್ಕೆ ಪ್ರಯತ್ನ ಪಟ್ಟಿದ್ದು. ಅದು ಕಾಂಗ್ರೆಸ್ ದಳ ವರ್ಸಸ್ ಕಾಂಗ್ರೆಸ್ಸು, ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ. ಅವರ ನೈಜ ಬಣ್ಣನ ಅರ್ಥ ಮಾಡ್ಕೋಬೇಕು. ಇವತ್ತು ಬಿಜೆಪಿ ವಿರೋಧ ಪಕ್ಷ, ದಳ ಕೂಡ ರಾಜ್ಯದಲ್ಲಿ ವಿರೋಧ ಪಕ್ಷ. ಬಿಡದಿಯಿಂದ
ವಿಧಾನಸೌಧ ಚಲೋ. ಈ ಸೆಷನ್ ಬಿಡದಿ ಬಗ್ಗೆ ಯಾರು ಚಕಾರ ಎತ್ತಿದ್ರಾ? ಮಂತ್ರಿ ರಾಜೀನಾಮೆ ಕೇಳಿ, ಮಂತ್ರಿ ರಾಜೀನಾಮೆ ಕೇಳಬಾರ್ದು ಅಂತಲ್ಲ, ಅದಕ್ಕೊಂದು ಮಿತಿ ಇರುತ್ತೆ, ಆ ಹೋರಾಟನ ಹೆಂಗ್ ಮುಂದುವರಿಸಬೇಕು ಅನ್ನೋದು ಇರುತ್ತೆ. ಆದರೆ ಬಿಡದಿ ಬಗ್ಗೆ ಚರ್ಚೆ ಯಾರು ಮಾಡಿಲ್ಲ. ಅಂದ್ರೆ ನಿಮ್ಮ ಪರವಾಗಿ ಅಲ್ಲಿರುವಂತ ಕಾಂಗ್ರೆಸ್ನವರು, ಬಿಜೆಪಿಯವರು, ದಳದವರು ನಮ್ಮ ಪರವಾಗಿಲ್ಲ ಅಂತ ತಿಳ್ಕೋಬೇಕು. ನಮ್ಮ ಪರವಾಗಿಲ್ಲ, ನಾವೇನಾದ್ರು ಅವ್ರು ನಮ್ಮ ಪರವಾಗಿದ್ದಾರೆ ಅಂತ ತಿಳ್ಕೊಂಡ್ರೆ ನಮ್ಗೆ ಭ್ರಮೆ ಆಗುತ್ತೆ, ತಪ್ಪು ಅಭಿಪ್ರಾಯ ಆಗುತ್ತೆ. ಇವತ್ತು ರೆವಿನ್ಯೂ ಮಂತ್ರಿಯವರು ಪ್ರಜಾವಾಣಿಯಲ್ಲಿ ಮುಖಪುಟದಲ್ಲಿ ನಿನ್ನೆ ಹೇಳಿಕೆ ಕೊಟ್ಟಿರೋದು 187 ತಾಲೂಕಲ್ಲಿ ಬರ ಇದೆ ಅಂತ, ಇಷ್ಟಿಷ್ಟು ತಾಲೂಕಲ್ಲಿ ಇಷ್ಟಿಷ್ಟು ಮರ ಕೊರತೆ ಇದೆ ಅಂತ, ಇಷ್ಟಿಷ್ಟು ಬಿತ್ತನೆ ಬೀಜ ಮಾಡಿದ್ದೀವಿ, ಇಷ್ಟು ಹುಟ್ಟದ ಇಷ್ಟು ಬೆಳೆ, ಅದಕ್ಕೆ ನೀರಿಲ್ಲದೆ ಮಳೆ ಇಲ್ಲದೆ ಬರಲ್ಲ ಅಂತ ಹೇಳಿದ್ದಾರೆ. 187 ತಾಲೂಕಿನ ಬರದ ಬಗ್ಗೆ ಒಬ್ರು ಮಾತಾಡಿಲ್ಲ. ವಿಧಾನಸೌಧ 3ನೇ ಮಾಡಿ ಕುಂತಿರೋದವರು ರೈತಾಪಿ ವರ್ಗದ ಪರ ಇದಾರ ಅನ್ನೋದು ತಾಯಿಯಿಂದ ಅರ್ಥ ಮಾಡ್ಕೋಬೇಕು. ಇಲ್ವೋ ಅನ್ನೋದು ಯೋಚನೆ ಮಾಡ್ಬೇಕು. ನೀವು ದುಡಿಯೋ ವರ್ಗದ ಪರ ಯಾರೂ ಇಲ್ಲ. ನಿಮ್ಮ ಹೆಗಲ ಮೇಲೆ ಹಸಿರು ಟವಲ್ ಇದೆ, ಕೆಲವ್ರ ಹೆಗಲ ಮೇಲೆ ಕೆಂಪು ಟವಲ್ ಇದೆ, ಕೆಲವ್ರ ಹೆಗಲ ಮೇಲೆ ನೀಲಿ ಟವಲ್ ಇರುತ್ತೆ, ಕೆಲವ್ರ ಹೆಗಲ ಮೇಲೆ ಹಳದಿ ಟವಲ್ ಇರ್ತದೆ. ಇವೆಲ್ಲ ಟವಲ್ಗಳು ಆಲೋಚನೆ ಮಾಡ್ಬೇಕು ನಾವು. ನಮ್ಮ ಪಾಲಿಗೆ ಆಡಳಿತ ಪಕ್ಷ ಸತ್ತಿದೆ, ವಿರೋಧ ಪಕ್ಷಗಳು ಕೂಡ ಸತ್ತಿದ್ದೇವೆ. ನಂಜುಂಡಸ್ವಾಮಿ ಅವರ ಹೆಸರುಗತಿ ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ ಮತ್ತು ಡಾಕ್ಟರ್ ರಾಮಮನೋಹರ ಲೋಹಿಯ, ಡಾಕ್ಟರ್ ರಾಮಮನೋಹರ ಲೋಹಿಯ ಮತ್ತು ಎಂ ಡಿ ನಂಜುಂಡಸ್ವಾಮಿ ಇಬ್ಬರು ಸಮಾಜವಾದಿಗಳು. ಅವರು ಪಾರ್ಲಿಮೆಂಟಲ್ಲಿ ಒಂದು ಭಾಷಣ ಮಾಡಿದ್ರು, ನಂಜುಂಡಸ್ವಾಮಿ ಅವರು ಇನ್ನೊಂದು ಭಾಷಣ ಮಾಡಿದ್ರು. ವಿಧಾನಸೌಧ ಅನ್ನೋದು ಒಂದು ಕಲ್ಲು ಕಟ್ಟಡ, ಅದಕ್ಕೊಂದು ಜೀವ ಇಲ್ಲ, ಸೃಜನಶೀಲತೆ ಇಲ್ಲ. ಬೀದಿಲಿ ನಾವೇನು ಹೋರಾಟ ಮಾಡ್ತೀವಿ ಜನ, ಅದು ಕಾನೂನು ಆಗಬೇಕು ಅಂತ, ಅದಕ್ಕೋಸ್ಕರ ಸೇರಿ ಉಂಟು. ಬೀದಿ ಹೋರಾಟ ಗೆಲ್ಲೇಬೇಕು, ಬೀದಿಲಿ ಏನು ಹೇಳ್ತೇವೆ ಅದು ಕೂಗು ನಡೀಲೇಬೇಕು. ಇದು ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ವಿಷಯ ಅಂತ ನಾವೇನು ದೂರ ಇಲ್ಲ. ಜಸ್ಟಿಸ್ ಗೋಪಾಲ್ ಗೌಡರ ನೇತೃತ್ವದಲ್ಲಿ 4 ಜನ ಜೂರೀಸ್ ಬಂದಿದ್ರು. ಹೋದ ತಿಂಗಳು 23ನೇ ತಾರೀಕು ಸಾರ್ವಜನಿಕ ವಿಚಾರಣೆ ಆಯಿತು ಮುಕ್ತವಾಗಿ. ಯಾರು ಪರ ಇದ್ದರು ಬನ್ನಿ, ಯಾರು ವಿರೋಧ ಇದ್ದರು ಬನ್ನಿ, ಎಲ್ಲರೂ ಕೂಡ ಅವಕಾಶ ಇದೆ ಅಂತ ಕರೆ ನೀಡಿದ್ರು ಸಂಯುಕ್ತ ಹೋರಾಟ ಮತ್ತು ಸ್ಥಳೀಯ ಭೂಸ್ವಾಧೀನ ಹೋರಾಟ ಭೂರಕ್ಷಣಾ ಸಮಿತಿ. ಒಬ್ಬೊಬ್ಬ ತಾಯಿಯಂದ್ರು ಅಲ್ಲಿ ಹೇಳ್ತಾ ಇರೋದು ನೋಡಿದೆ ನಾನು. ಇವತ್ತು ಕಣ್ಣು ಕಡ್ದಂಗಿದೆ. 15 ಗುಂಟೆ ಜಮೀನು ಇಟ್ಕೊಂಡು ನಾನು 2 ಮಕ್ಕಳನ್ನ ವಿದ್ಯಾವಂತರು ಮಾಡಿದ್ದೀವಿ. ಬಡತನ ಇದ್ರು ಕೂಡ ಗೌರವ ಬರ್ತೀನಿ, ಸ್ವಾಭಿಮಾನ ಬರ್ತೀನಿ ಅಂತ ಹೇಳಿದ್ರು. ಅದು ನಿಜವಾದ ರೈತರ ಅಸ್ಮಿತೆ. ಯಾರು ಬರೀ ರೈತರು ಭೂಮಿ ಇರೋರ ಬಗ್ಗೆ ಮಾತಾಡಲಿಲ್ಲ. ನಾನು ಭೂಮಿ ಇಟ್ಟಿದ್ದೀನಿ, ಸಣ್ಣ ಉಳಿದವರ 1 ಎಕರೆ 2 ಎಕರೆ ಇದೆ, ನಾನು 5 ಜನಕ್ಕೆ ಉದ್ಯೋಗ ಕೊಡ್ತೀನಿ, 6 ಜನಕ್ಕೆ ಉದ್ಯೋಗ ಕೊಡ್ತೀನಿ, 10 ಜನಕ್ಕೆ ಉದ್ಯೋಗ ಕೊಡ್ತೀನಿ. ಆ ಕೃಷಿ ಕಾರ್ಮಿಕ ಕುಟುಂಬ ಎಲ್ಲಿ ಬದುಕಬೇಕು ಅನ್ನೋಂಥ ಅಂತರಾಳದ ಮಾತನ್ನ ಹೇಳಿದ್ರು. ಅದು ರೈತಾಪಿ ವರ್ಗಕ್ಕಿರೋದು. ಭೂಮಿ ಇರೋರು ಬರೀ ಭೂಮಿ ಬಗ್ಗೆ ಮಾತಾಡಲಿಲ್ಲ, ಭೂಮಿ ಇಟ್ಕೊಂಡು ನಂಬ್ಕೊಂಡಿರೋಂಥವ್ರ ಬಗ್ಗೆ ಕೂಡ ಮಾತಾಡೋದು. ಜನ ಜಾನುವಾರುಗಳು ಸಾಕ್ತೀವಿ ನಾವು, ಹೈನುಗಾರಿಕೆ ಮಾಡ್ತಿದ್ದೀವಿ, ಅದೆಲ್ಲಿ ಬಿಟ್ಟೋಣ, ಜನಗಳು ಎಲ್ಲಿ ಬಿಟ್ಟೋಣ ನಮಗೆ ಭೂಮಿ ಕಿತ್ಕೊಂಡ್ರೆ ಅಂತ ಹೇಳಿದ್ರು. ಇದು ನಿಜವಾದ ರೈತರ ಕಸುಬು, ಇದು ಇಂಡಿಯಾದ ಕಲ್ಚರ್. ಇದು ಭಾರತದಲ್ಲಿ ಒಡನಾಡಿ ಇರುವಂತ ಒಂದು ಕೃಷಿ ಕಲ್ಚರ್. ಇದು ಡಿ ಕೆ ಶಿವಕುಮಾರ್ಗೂ ಅರ್ಥವಾಗಲ್ಲ, ಮತ್ತೊಬ್ಬರಿಗೂ ಅರ್ಥವಾಗಲ್ಲ. ಯಾಕಂದ್ರೆ ರೈತರ ಮಗ ಬೈ ಬರ್ತ್ ಫಾರ್ಮರ್ಸ್ ಫ್ಯಾಮಿಲಿ, ಪ್ರೊಫೆಷನ್ ಇಸ್ ಬಿಸ್ನೆಸ್, ಪೊಲಿಟಿಕಲ್ ಇಸ್ ಪ್ಯಾಷನ್ ಅಲ್ವಾ. ಅವರು ಬಿಸ್ನೆಸ್ಸು ಉಂಟು, ರಾಜಕೀಯವನ್ನ ಪ್ಯಾಷನ್ ಆಗೋ ಮಾಡ್ಕೊಂಡಿದ್ದಾರೆ. ರೈತರ ಮಗನದಲ್ಲಿ ಇರ್ಬೋದು, ಕೆಂಪೇಗೌಡರ ಮನೆಗೆ ಹುಟ್ಟಿರ್ಬೋದು, ಅದು ಕೆಂಪೇಗೌಡರ ರೈತರ ಮಗನಾಗ ಅವ್ರು ಉಳ್ಕೊಂಡಿಲ್ಲ. ಅವ್ರು ರೈತರ ಮಗನಾಗಿರಲಿ ಬಿಡದಿ ಕೈ ಹಾಕ್ತಿತ್ತು. ಆಲೋಚನೆ ಮಾಡಬೇಕಾದ್ರು. ಈಗ ಸಾಕು, ಕೆಲವು ವಿಚಾರಗಳು ಮುಂದಿಟ್ಟು ನಾ ಪ್ರಾಸ್ತಾವಿಕ ಭಾಷಣ ಮುಗಿಸ್ತೀನಿ. ಸರ್ಕಾರ ಅಲ್ಲಿ ಪಾರ್ಲಿಮೆಂಟಲ್ಲಿ ಇರೋ ಆಗ್ಬೋದು, ಇಲ್ಲಿಗಿರೋ ಆಗ್ಬೋದು, ಅವ್ರ್ಯಾರು ಮಹಾರಾಜರಲ್ಲ, ದೊರೆ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ನಮ್ಮ ಒಂದೊಂದು ಮತದಿಂದ ಆಯ್ಕೆ ಆಗಿರುವಂಥದ್ದು. ಅವ್ರಿಗೆ 5 ವರ್ಷ ಜವಾಬ್ದಾರಿನ ಕೊಟ್ಟಿದ್ದೀವಿ. ಪರ್ಮನೆಂಟ್ ಆಗಿ ವಿಧಾನಸೌಧ ಬರ್ಕೊಟ್ಟಿಲ್ಲ. ಅವ್ರಿಗೆ ಪ್ರಜ್ಞೆಯಿಂದ ಮಾತಾಡಬೇಕು. ಜನ ಹೋರಾಟ ಮಾಡ್ತಿದ್ರೆ ಅವ್ರ ಜೊತೆ ಮಾತಾಡಲ್ಲ. ಯಾವ ದೇಶ, ಯಾವ ಕಲ್ಚರ್ ನಾಗರಿಕ ಸಮಾಜ ಅಂತಾರೆ, ನಾಗರಿಕ ಸರ್ಕಾರ ಅಂತಾರೆ. ಯಾರು ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಅಥವಾ ಅಸಹಾಯಕರು, ಇವರು ರೈತರು ಕೊಡ್ತೀನಿ ತಂದು 4 ಜನ 5 ಜನ ಜನತೆಯಲ್ಲಿ ಮಾತಾಡ್ಬಿಟ್ಟು ರೈತರು ಒಪ್ಪಿಗೆ ಕೊಟ್ಟಿರಿ ಅಂತ ಹೇಳೋದು
ಯಾರಿಗೂ ಹೂ ಮುಡಿಸ್ಬೇಡಿ. ಶಿವಕುಮಾರ್ ಅವರೇ, ಇಲ್ಲಿ ಬಂದು ಮಾತಾಡಿ, ಇಲ್ಲಿ ಬಂದು ಚರ್ಚೆ ಮಾಡಿ. ಇಲ್ಲಿ ಚರ್ಚೆ ಮಾಡೋಕ್ಕಾಗದೆ ವಿಧಾನಸೌಧ ನಮ್ಮದೇ, ನಾವು ಬರ್ತೀವಿ, ಅಲ್ಲಿ ಚರ್ಚೆ ಮಾಡಿ. ನಿಜವಾದ ರೈತರ ಜೊತೆ, ಡೂಪ್ಲಿಕೇಟ್ ಜೊತೆ ರೈತರ ಜೊತೆ ಮಾತಾಡಿ ನಿಮ್ಮ ಡೂಪ್ಲಿಕೇಟ್ ವ್ಯಕ್ತಿತ್ವವನ್ನು ಪ್ರದರ್ಶನ ಮಾಡಬೇಡಿ ಅಂತ ಹೇಳಕ್ ಬಂದಿದ್ದೀವಿ. ಕರೀಲೇಬೇಕು ಸರ್ಕಾರ. ಇವತ್ತು ಕರೀತಾರೋ, ನಾಳೆ ಕರೀತಾರೋ, ಯಾವತ್ತು ಕರೀತಾರೋ, ರೈತರ ಜೊತೆ ಮಾತುಕತೆ ಆಗಲೇಬೇಕು. ಇಬ್ಬಂದಿತನ ಬಿಡಿ ಅಂತ ಹೇಳಕ್ ಬಂದಿದ್ದೀವಿ. ಒಂದ್ ಕಡೆ ನ್ಯಾಯಮೂರ್ತಿಗಳ, ರಿಟೈರ್ಡ್ ನ್ಯಾಯಮೂರ್ತಿಗಳ ಅಧ್ಯಕ್ಷತೆಯಲ್ಲಿ ಕಮಿಟಿ ಮಾಡಿದ ರೈತರ ಒಪ್ಪಿಗೆ ಅಂತ ತಗೊಳ್ತೀವಿ ಅಂತ. ರೈತರ ಒಪ್ಪಿಗೆಯಿಂದ ಯಾವುದೇ ನಾವು ಭೂಮಿ ತಗೊಳ್ಳಲ್ಲ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಲಕ್ಷಾಂತರ ರೂಪಾಯಿ ಕೊಟ್ಟು ಜಾಹೀರಾತು ಮಾಡಿ ಟಿವಿಲಿ ಒಬ್ಬೊಬ್ರಿಗೆ 3 ಕೋಟಿ ಕೊಡ್ತೀವಿ ಒಂದು ಎಕರೆಗೆ. ದುಡ್ಡು ಬೇಡ ಅಂದ್ರೆ 50 ಭಾಗ ಅಭಿವೃದ್ಧಿಯ ಸೈಟ್ ಕೊಡ್ತೀವಿ, ಅಭಿವೃದ್ಧಿ ಸಾಕರ್ಸಿ ಅಂತ. ಈ ಇಬ್ಬಂದಿ ಬೇಡ. ಒಂದು ನಿಲುವು ಸ್ಪಷ್ಟ ಇರಬೇಕು. ನೀವು ಮುಖ್ಯಮಂತ್ರಿ, ರಾಜ್ಯ ಮುಖ್ಯಮಂತ್ರಿ, ನೀವು ಡಿ.ಕೆ. ಶಿವಕುಮಾರ್ ಆಗಿ ಬಿಸ್ನೆಸ್ ಮಾಡಿ ಏನಾರ ಮಾಡ್ಕೊಳ್ಳಿ. ಅದು ನಮ್ಮ ರಾಜ್ಯದ ಮುಖ್ಯಮಂತ್ರಿ, ಸಂವಿಧಾನಬದ್ಧವಾಗಿ ನೀವು ಮುಖ್ಯಮಂತ್ರಿ, ಸಂವಿಧಾನದ ಮೌಲ್ಯಗಳನ್ನ ಕಾಪಾಡ್ಕೊಳ್ಳಿ ಅಂತ ಹೇಳಿದ್ದೀವಿ. ಈ ಇಬ್ಬಂದಿ ಅಬ್ಬಂದಿ ಮಾತನ್ನು ಬಿಡಿ ಅಂತ ಹೇಳ್ಕೊಂಡಿದ್ದೀವಿ. ಒಂದು ತಿಳ್ಕೋಬೇಕಾದ್ದು, ಭೂಮಿನ ನಾವು ಸರಕು ಅಂತ ಇಟ್ಕೊಂಡಿಲ್ಲ, ನಾವು ಬದುಕು ಅಂತ ಇಟ್ಕೊಂಡಿವಿ. ನೀವು ಸರ್ಕಾರ ಯೋಚನೆ ಮಾಡಿಬಿಡಿ. ನಾವು ಒಂದು ಇಂಚು ಭೂಮಿ ಕೊಡಲ್ಲ. ಬರೀ ಬಿಡದಿ ಜನ ಅಲ್ಲ, ಬಿಡದಿ ಜನರ ಪರವಾಗಿ ಕರ್ನಾಟಕದ 26,000 ಹಳ್ಳಿಯ ಜನರು ಜೈಲಿಗೆ ಹೋಗಿ ಕಲಿಗಿದ್ದೀವಿ. ನೀವು ನಮ್ಮ ಮುಂದೆ ಆಟ ಆಡಬೇಡಿ. ಗೌರವವಾಗಿ ನೀವು ಇನ್ನೊಂದು 20 ವರ್ಷ ರಾಜಕಾರಣ ಮಾಡಬೇಕು ಅಂತ ಆಸೆ ಇದೆ ಅಂತ ಹೇಳ್ತೀರಿ. ನಾನು 20 ವರ್ಷ ಮಾಡಿ ಕೊನೆ ವಿಷಯವಾಗಿ ರಾಜಕೀಯ ಮಾಡಿ, ಅದು ಸಂಸ್ಕಾರಿತವಾದ ರಾಜಕಾರಣ ಮಾಡಿ, ಸಜ್ಜನಿಕೆವಾದ ರಾಜಕಾರಣ ಮಾಡಿ, ಜನಪರವಾದ ರಾಜಕಾರಣ ಮಾಡಿ ಅಂತ ಹೇಳ್ತಿದ್ದೀವಿ. ಒಂದು ಮಾತು ಹೇಳಿ ಮುಗಿಸ್ತೀನಿ. ಬಿಡದಿನೂ ಕೂಡ ಹೇಳಿದ್ದೆ, ದೇವ್ರು ನಂಬ್ತೀರಿ ನೀವು, ಎಲ್ಲ ದೇವಸ್ಥಾನಕ್ಕೂ ಹೋಗ್ತೀರಿ, ಅಜ್ಜಯ್ಯ ಅನ್ನೋರು ನಂಬ್ತೀರಿ, ಬಸವಣ್ಣ ಆದಿಯಾಗಿ ಎಲ್ಲ ದೇವರುಗಳು ಕೂಡ ಅನ್ನದಾತನಿಗೆ ಗೌರವ ಕೊಡ್ತೀವಿ, ಮೊದಲ ಸ್ಥಾನ ಇಟ್ಟಿದ್ದಾರೆ. ಅನ್ನದಾತನಿಗೆ ಪಾದಕ್ಕೆ ನಮಸ್ಕಾರ ಅಂತ ಹೇಳ್ತಾರೆ. ಅನ್ನದಾತನಿಗೆ ನೀವು ಕೈ ಕೊಟ್ಟರೆ ನಿಮ್ಮ ದೇವರು ಕೂಡ ಕೈ ಹಿಡಿಯಲ್ಲ. ನಿಮ್ಮ ದೇವರು ಕೂಡ ಕೈ ಕೊಡ್ತಾನೆ. ತಿಳ್ಕೊಳ್ಳಿ. ನೀವು ನಿರ್ಧಾರ ಮಾಡಿ. ಬಿಡದಿ ಹೋರಾಟ ಇವತ್ತು ಒಂದು ರಾಜ್ಯ ಮಟ್ಟದ ಹೋರಾಟಕ್ಕೆ ಪರಿವರ್ತಿಸ್ತಾ ಇದ್ದೀವಿ. ಮುಂದೆ ರಾಷ್ಟ್ರೀಯ ಮಟ್ಟದಾಗೂ ರೂಪಿಸ್ತೀವಿ. ನೀವು ಯಾವುದೇ ರೀತಿ ಪ್ರದರ್ಶನ ಮಾಡಿದ್ರಿ, ನೀವು ಖಂಡಿತ ಸೋಲ್ತೀವಿ, ಇಲ್ಲ ನಿಮ್ಮ ಕುರ್ಚಿ ಕಾಲು ನಾವು ಮುರಿತೀವಿ ಅಂತ ಎಚ್ಚರಿಕೆ ಕೊಡ್ತಾನೆ ಮಾತು ಮುಗಿಸ್ತೀನಿ ಅಂತ.